ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ವ್ಲಾಗ್ ಗೈಸ್. ಇವತ್ತು ಕುಕಿಂಗ್ ಮಾಡ್ತಾ ಇದ್ದೀನಿ ವಿತೌಟ್ ಯಾರ ಹೆಲ್ಪು ಇಲ್ಲದೆ. ಕುಕಿಂಗ್ ಉಪ್ಪು ಸಾಂಬಾರ್, ಹುಳ್ಳಿಕಾಳು ಅಲ್ಲ ಅಲ್ಲ ಅವರೆಕಾಳು, ಹಸಿ ಅವರೆಕಾಳು, ಉಪ್ಪು ಸಾಂಬಾರ್ ಆ್ಯಂಡ್ ಖಾರ ರೈಸ್. ಮುದ್ದೆ ಮಾಡಬೇಕಿತ್ತು, ಮುದ್ದೆ ಮಾಡೋಕ್ಕೆ ಬರುತ್ತೆ. ಬಟ್ ಇವತ್ತು ಸ್ವಲ್ಪ ಜಾಸ್ತಿ ರೈಸ್ ಉಳ್ಕೊಂಡಿರೋದ್ರಿಂದ ಐ ಡಿಸೈಡೆಡ್ ಟು ನಾಟ್ ಡೂ ಮುದ್ದೆ. ಇನ್ನೊಂದು ದಿನ ತೋರಿಸ್ತೀನಿ ಮುದ್ದೆ ಹೆಂಗೆ ಮಾಡ್ತೀನಿ ಅಂತ. ಸೊ ಇವಾಗ ಬನ್ನಿ ಮಾಡೋಣ, ಅಡುಗೆ ಮಾಡೋಣ. ಸೊ ಎಷ್ಟೊಂದು ಜನ ಅಂದ್ಕೊಳ್ತಿರ್ತಾರೆ ಪಾರುಗೆ ಏನು ಬರಲ್ಲ, ಪಾರು ಕೆಲಸನೇ ಮಾಡಲ್ಲ ಅಂತ. ನಾನೆಲ್ಲ ಕಲಿತು ಇಟ್ಕೊಂಡಿದ್ದೀನಿ, ಬೇಕಾದಾಗ ಯೂಸ್ ಮಾಡ್ತೀನಿ. ಸುಮ್ಮನೆ ಯೂಸ್ ಮಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ. ಬೇಕಾದಾಗ ಯೂಸ್ ಮಾಡಬೇಕು ಗೈಸ್, ಆವಾಗಲೇ ಬೆಲೆ ಸಿಗೋದು. ಪಾರುಗಿಂತೆಲ್ಲ ಗೊತ್ತಾ? ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ and click that bell icon to get notified as soon as I post another video. ಸೊ ಥ್ಯಾಂಕ್ ಯು ಸೊ ಮಚ್ ಫಾರ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಆ್ಯಂಡ್ ಯಾರೆಲ್ಲ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ. ಬನ್ನಿ, ಇವಾಗ ನಾನು ಈಗ ಆಲ್ರೆಡಿ ಟೊಮ್ಯಾಟೊ ಮತ್ತು ಕಾಳೆಲ್ಲ ಬೇಯಿಸ್ಕೊಂಡಿದ್ದೀನಿ. ಜಸ್ಟ್ 2 ಟೊಮ್ಯಾಟೋಸ್ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಎತ್ಕೊಂಡು ಮಿಕ್ಸಿಗೆ ಆಡಿಸ್ಕೊಳ್ಳೋಕ್ಕೆ ಅಂತ ತೊಗೊಂಡಿದ್ದೀನಿ. 2 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಖಾರಕ್ಕೆ ಇದು. ಆಮೇಲೆ ಟೊಮೆಟೊ ಆಡಿಸಿ ಆವಾಗ ಆ ನೀರನ್ನ ಮತ್ತೆ ಸಾಂಬಾರೊಳಗೆ ಹಾಕಿದ್ಮೇಲೆ ನೀರು ಸ್ವಲ್ಪ ಹೆಚ್ಚಾಗುತ್ತೆ. ಸೊ ಇದು ಖಾರಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ಇದೆಲ್ಲ ಕ್ಲೀನ್ ಮಾಡಿಕೊಂಡು ಟೊಮೆಟೊ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ನಮ್ಮದು ಆಟಂಬರ್ಗ್ ಮಿಕ್ಸಿ ಆಗಿರೋದ್ರಿಂದ ನಮಗೆ ನೋಟಿಫೈ ಆಗುತ್ತೆ ಅದು ಲಾಕ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗಬೇಕು ಅಂದರೆ ಅದೇ ಸೌಂಡ್ ಮಾಡುತ್ತೆ ಲಾಕ್ ಆದರೆ. ನೋಡಿ, ಟೊಮ್ಯಾಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಚೆನ್ನಾಗಿ. ಈಗ ಇದನ್ನು ಸ್ವಲ್ಪ ನೀರಲ್ಲಿ ಹಾಕ್ತೀನಿ. ಮೆಣಸಿನ್ಕಾಯಿನ ಸ್ವಲ್ಪ ಕಂಪ್ಲೀಟಾಗಿ ಬ್ಲ್ಯಾಕ್ ಆಗೋಗಿದೆ, ಅದು ಸೀದೋಗಿದೆ. ಸೊ ಸಾಕು, ಇದನ್ನು ಎತ್ಕೊಂಡು ಇವಾಗ ಸಾಂಬಾರನ್ನ ನೀಟಾಗಿದೆ ಕುದಿಯೋಕ್ಕೆ ಬಿಡ್ತೀನಿ ಇನ್ನೊಂದು ರೌಂಡು. ಆ್ಯಂಡ್ ನೋಡ್ತಾ ಇರ್ಬೋದು, ಸ್ಮೆಲ್ ತುಂಬ ಚೆನ್ನಾಗಿದೆ ಸಾಂಬಾರು. ನಂಗೆ ಈ ಸಾಂಬಾರು ಅಂದರೆ ತುಂಬ ಇಷ್ಟ, ಹಸಿ ಕಾಳು ಉಪ್ಸಾರು. ಖಾರ ನಾನು ಒಂಥರ ಯುನೀಕಾಗಿ ಮಾಡ್ತೀನಿ, ನೀವು ನೋಡ್ತಿರ್ಬೋದು. ಅಲ್ಲಿ ಹುಣಸೆಹಣ್ಣು ಆ್ಯಂಡ್ 2 ತೊಳೆ ಇದು ಬೆಳ್ಳುಳ್ಳಿ ಆಮೇಲೆ ಎಲ್ಲ ಹಾಕ್ಕೊಳ್ತಾ ಇದ್ದೀನಿ, ನೋಡ್ಕೊಳ್ಳಿ. ಹುಣಸೆಹಣ್ಣು ಹಾಕಿದ್ದೀನಿ ಆ್ಯಂಡ್ ಸ್ವಲ್ಪ ಉಪ್ಪು ಆ್ಯಂಡ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಮೆಣಸು, ಎಷ್ಟು ಬೇಕಷ್ಟು ಖಾರಕ್ಕೆ ಎಷ್ಟು ಬೇಕಷ್ಟು ಹಾಕ್ಕೊಳ್ಳಿ. ಸೊ ಇದು ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಖಾರನ ಎಲ್ಲ ನಾನು ಒಂಥರ ಡಿಫ್ರೆಂಟಾಗಿ ಬರುತ್ತೆ ಟೇಸ್ಟ್. ಸ್ವಲ್ಪ ಜೀರಿಗೆ ಕೂಡ ಆ್ಯಡ್ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ, ಗಮ್ ಅಂತಿರುತ್ತೆ ಖಾರ. ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ನಾವು ಯೂಶ್ವಲಿ ಉಪ್ಪು ಸಾಂಬಾರು ಖಾರ ಆಡಿಸಿದ ನೀರನ್ನ ಉಪ್ಪು ಸಾಂಬಾರಿಗೆ ಹಾಕಿ ಸಾಂಬಾರನ್ನ ಹೆಚ್ಚಿಸ್ತೀವಿ. ಹಾಗೆಯೇ ಮಾಡಿದ್ದೀನಿ ಇವಾಗಲೂ ನಾನು ಕೂಡ. ನೀವು ಹೇಗೆ ಮಾಡ್ತೀರಾ ಅಂತ ನನ್ನ ಕಮೆಂಟಲ್ಲಿ ಹೇಳಿ. ಸೊ ದಟ್ ಅದನ್ನು ನೆಕ್ಸ್ಟ್ ಟೈಮ್ ನಾನು ಟ್ರೈ ಮಾಡಿದಾಗ ಆ್ಯಡ್ ಮಾಡ್ಕೊಳ್ತೀನಿ. ಸೊ ಸಾಂಬಾರು ಹೆಂಗೆ ಬೇಯ್ತಿದೆ ಅಂತ ನೋಡೋಕ್ಕೆ ಹೋದೆ, ಟೇಸ್ಟ್ ನೋಡೋಣ ಅಂತ ಹಾಕ್ಕೊಂಡಿದ್ದೀನಿ. ಐ ಫೆಲ್ಟ್ ನೋಡೋಣ ಉಪ್ಪಾಗ್ಬಿಟ್ಟಿದೆ. ನನ್ನ ರಿಯಾಕ್ಷನ್ ನೋಡಿ ನಿಮ್ಗೆ ನಗು ಬಂದಿರುತ್ತೆ ಅಂತ ಗೊತ್ತು. ಸೊ ಏನೋ ಹೇಳ್ತಿದ್ದೀನಿ, ಓಕೆ, ಉಪ್ಪಾಗ್ಬಿಟ್ಟಿದೆ ಅಂತಲೇ ಹೇಳ್ತಾಯಿದ್ದೀನಿ. ಸೊ ಟೇಸ್ಟ್ ಮತ್ತೆ ನೋಡ್ತಾಯಿದ್ದೀನಿ ಸಾಂಬಾರನ್ನ ಮತ್ತೆ ಹೆಚ್ಚಿಸಾದ್ಮೇಲೆ ನೀರು ಹಾಕಿದ್ಮೇಲೆ ಹೆಂಗಿದೆ ಅಂತ. ಸೊ ವೇಟ್ ಫಾರ್ ಇಟ್. ನಾವು ಇಟ್ಸ್ ಫೈನ್. ಸೊ ಸಾರಿ, ನನ್ನ ವಾಯ್ಸ್ ಸ್ವಲ್ಪ ಹುಷಾರಿಲ್ಲದೆ ಇರೋ ಕಾರಣ ಬ್ಯಾಡಾಗಿದೆ. ಅನ್ನ ಇದ್ದಿದ್ದ ಕಾರಣ ನಾನು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಮತ್ತೆ ಒಂದು ಲೋಟಕ್ಕೆ ಇಡೋಣ ಅಕ್ಕಿ ಅಂತ, ಬಂದರೆ ಊಟಕ್ಕಾಗುತ್ತೆ ಅಂತ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೋಡಿ, ಅಕ್ಕಿ ತರ್ತೀನಿ, 1 ಲೋಟ ಅಕ್ಕಿ
ತಗೊಂಡೆ? ನಾನು ಸುಮಾರು ದಿನನೇ ಆಯಿತು ಆ್ಯಕ್ಚುಲಿ ಅಡುಗೆ ಮಾಡಿ. ಹೆಂಗಾಗುತ್ತೋ ಗೊತ್ತಿಲ್ಲ. ಸಾಂಬಾರಂತೂ ಸಕ್ಕತ್ತಾಗಿದೆ. ಸಾಂಬಾರು ಉಪ್ಪು ಜಾಸ್ತಿ ಇರೋದೆ. ಸ್ವಲ್ಪ ಉಪ್ಪು ಜಾಸ್ತಿ ಆಗೋಗಿದೆ ಅಂತೆ. ಸೊ ಅಕ್ಕಿ ತೊಳ್ಕೊಳ್ತಾ ಇದ್ದೀನಿ. ನನ್ನ ರಿಯಾಕ್ಷನ್ ನೋಡಿ, ಲುಕಿಂಗ್ ಗುಡ್ ಅಂತ. ನನಗೆ ಗೊತ್ತಿರೋ ಪ್ರಕಾರ ನಮ್ಮಮ್ಮ ಯಾವತ್ತೂ ಅಕ್ಕಿ ಅನ್ನ ಇಡಬೇಕಾದ್ರೆ ಉಪ್ಪೆಲ್ಲ ಹಾಕಿಡಲ್ಲ. ನೀವು ಹಾಕ್ತೀರಾ? ನನಗೆ ಕಾಮೆಂಟಲ್ಲಿ ಹೇಳಿ. ನಮ್ಮಮ್ಮ ಹೇಳಿರೋ ಪ್ರಕಾರ 3 ಲೈಕ್ ಮಧ್ಯ ಬೆಟ್ಟ ತನಕ ನೀರು ಬರಬೇಕು ಎಷ್ಟೇ ಅಕ್ಕಿ ಹಾಕಿದ್ರು ಕುಕ್ಕರಲ್ಲಿ. ಅದೇ ರೀತಿ ಫಾಲೋ ಮಾಡ್ತಾಯಿದ್ದೀನಿ, ಬರ್ತಿದೆ. ಸೊ ಇವಾಗ ಲಿಡ್ಡನ್ನ ತೊಗೊಂಡು ಕ್ಲೋಸ್ ಮಾಡಿ ರೈಸ್ಗೆ ಇಡ್ತೀನಿ. ನಾನು ಉಪ್ಪೇನು ಆ್ಯಡ್ ಮಾಡಿಲ್ಲ, ಜಸ್ಟ್ ಅಕ್ಕಿನ ತೊಳೆದು 2 ಸಲ ಜಸ್ಟ್ ಕ್ಲೋಸ್ ಮಾಡಿ ಕುಕ್ಕರ್ದು ವಿಷಲ್ ಹಾಕಿ ಇಡ್ತೀನಿ. ಯೂಶ್ವಲಿ ನಾನು ಬಿಸಿನೀರೇ ಕುಡಿಯೋದು. ಹುಷಾರಿಲ್ಲದೆ ಇರೋ ಕಾರಣ ಒಂದು ಸ್ವಲ್ಪನೂ ತಣ್ಣೀರು ಮುಟ್ತಿಲ್ಲ. ಬೆಳಿಗ್ಗೆ ಬಿಸಿನೀರು ಆ್ಯಂಡ್ ಸಂಜೆನೂ ಎಂಟೈರ್ ಡೇ ಬಿಸಿನೀರೇ ಕುಡಿತೀನಿ. ಬಟ್ ಸಮ್ಟೈಮ್ಸ್ ನಂದು ಇಲ್ಲಿ ವಾಟರ್ ಇಂಟೇಕ್ ಕಮ್ಮಿ ಆಗ್ತಿರೋದ್ರಿಂದ ಸಮ್ಟೈಮ್ ಐ ಡ್ರಿಂಕ್ ತಣ್ಣೀರು ಆಲ್ಸೋ. ಇಲ್ಲಾಂದರೆ ಬಿಸಿನೀರೇ ಕುಡಿಯೋದು. ಹುಷಾರಿಲ್ಲದಾಗ ಮಾತ್ರ ಅಲ್ಲಿ ಗೋ ಫಾರ್ ಕಂಪ್ಲೀಟ್ ಬಿಸಿನೀರು. ಸೊ ನನ್ನ ಖಾರ ಆಡ್ಸೋದಂದರೆ ನಮ್ಮಮ್ಮಗೆ ತುಂಬ ಇಷ್ಟ. ಗಮ್ಮಂತ ಇರುತ್ತಂತೆ, ನನ್ನೇ ಆಡಿಸು ಅಂತ ಅಂತಿದ್ರು ಆಗ. ಇವಾಗ ನಾನು ಕೆಲಸ ಮಾಡಲ್ಲ, ಸೊ ಇವಾಗೇನು ಹೇಳಲ್ಲ ಬಿಡಿ. ನಮ್ಮಪ್ಪನ ರಿಯಾಕ್ಷನ್ ಕೇಳಿ. ಜಾಸ್ತಿನಾ? ಉಪ್ಪಾಗೋಗಿದೆಯಲ್ಲಪ್ಪ ಅಂತ ಅಂತಿದ್ದಾರೆ. ಉಪ್ಪಾಗೋಯ್ತು. ನಾನು ಇಷ್ಟೊಂದು ಉಪ್ಪಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ರಿಯಾಕ್ಷನ್ ನೋಡಿದ್ಮೇಲೆ ಇವತ್ತೇನೋ ಡಮಾರ್ ವೇಸ್ಟ್ ಆಯ್ತಲ್ಲಪ್ಪ ಅಂತ ಅನಿಸ್ತು. ಆಮೇಲೆ ಮತ್ತೆ ನಾನು ನೀರು ಆ್ಯಡ್ ಮಾಡಿ 1 ರೌಂಡ್ ಕುದಿಯೋಕೆ ಇಟ್ಟೆ. ಅದಾದಮೇಲೆ ಕರೆಕ್ಟ್ ಆಯಿತು. ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ, ಶೇರ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.